ನಮಸ್ಕಾರ. ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸೋಣ. ಕೋರ್ಟ್ ಆದೇಶಕ್ಕೂ ಕ್ಯಾರೆ ಅಂತ ಇಲ್ಲ. ಸಾರಿಗೆ ಸಿಬ್ಬಂದಿ ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿದಿಲ್ಲ. ರಾಜ್ಯ ಸಾರಿಗೆ ಬಸ್ ಹೋರಾಟದ ರಣಕಹಳೆಯನ್ನ ಮೊಳಗಿಸಿಯಾಗಿದೆ ಸಾರಿಗೆ ಸಿಬ್ಬಂದಿಯವರು. ರಾಜಧಾನಿಯ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ ಬರ ಎದುರಾಗಿದೆ. ಪರ ಊರುಗಳಿಗೆ ತೆರಳುವುದಕ್ಕೆ ಬಂದವರು ಪರದಾಡುವಂತಹ ಪರಿಸ್ಥಿತಿ ಇದೆ. ಬಸ್ ನಿಲ್ದಾಣದಲ್ಲೇ ನೂರಾರು ಜನ ಕಾದು ಕುಳಿತಿದ್ದಾರೆ. ಆದರೂ ಕೂಡ ಬಸ್ ಇಲ್ಲ. ಬೆಂಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಇನ್ನೂ ರೋಡಿಗೆ ಇಳಿದಿಲ್ಲ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಪುತ್ತೂರು ಕಡೆ ಬಸ್ಗಳು ಸಂಚರಿಸಿವೆ. ಮೆಜೆಸ್ಟಿಕ್ನ ಬಹುತೇಕ ಬಸ್ನ ಪ್ಲಾಟ್ಫಾರ್ಮ್ಗಳು ಖಾಲಿ ಹೊಡಿತಾ ಇದೆ. ಈಗ ಜನರಿಗೂ ಗೊತ್ತಾಗ್ತಾ ಇದೆ ಬಸ್ಗಳು ಇಲ್ಲ, ಆದ್ದರಿಂದ ಜನ ಪರದಾಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಮೆಜೆಸ್ಟಿಕ್ನ ದೃಶ್ಯಗಳು. ಯಾವಾಗಾರು ಬರಲಿ, ಆರಾಮಾಗಿ ಕುತ್ಕೊಂಡು ಬಸ್ಗಳು ಬರೋದು ಇಲ್ವೋ ಏನಾರ ಮಾಡ್ಕೊಳ್ಳಿ, ಬಂದಾಗ ಹೋದ್ರಾಯ್ತು ಅಂತ ಹೇಳಿ ಕುತ್ಕೊಂಡ್ಬಿಟ್ಟವ್ರೆ. ಈ ಕಡೆ ನೀವು ಗಮನಿಸ್ತಾ ಇರೋಂಥ ದೃಶ್ಯಗಳು, ಪ್ರಯಾಣಿಕರು ಬಸ್ ಇಲ್ವಲ್ಲ ಏನ್ ಮಾಡೋದು ಅಂತ ಕೆಲವರು. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಜನ ಒಂದ್ ಕಡೆ ಬಸ್ಗಾಗಿ ಕಾಯ್ತಾ ಇರೋದು, ಮತ್ತೊಂದ್ ಕಡೆ ಬಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಅಂತ ಅನ್ಸುತ್ತೆ. ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡಿಯೇ ಸಿದ್ಧ, ಅದೇನೇ ಆಗ್ಲಿ ನಾವು ಮಾತ್ರ ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತ ಪರಿಸ್ಥಿತಿ. ನೋಡಿ, ತಾವು ಕೆಲವು ದೃಶ್ಯಗಳನ್ನು ನನ್ನ ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಬೀದರ್, ಬೆಂಗಳೂರು, ಗದಗ್, ಹಾಗೇನೆ ಕಲಬುರಗಿ, ಕೊಪ್ಪಳ, ಮಡಿಕೇರಿ, ಮೈಸೂರು, ರಾಮನಗರ ಈ ಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಸಾರಿಗೆ ನೌಕರರು ಬೇಡಿಕೆಯನ್ನ ಈಡೇರಿಸಲೇಬೇಕು, ಅಲ್ಲಿವರೆಗೂ ನಾವು ಬಸ್ಗಳನ್ನು ಯಾವುದೇ ಕಾರಣಕ್ಕೂ ರಸ್ತೆಗಿಳಿಸೋದಿಲ್ಲ, ಅಂದ್ರೆ ನಾವು ಡ್ಯೂಟಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಕಡೆ ಹಿರಿಯ ಅಧಿಕಾರಿಗಳು ನೀವು ಬರಲೇಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ, ಯಾರಾದ್ರೂ ರಜೆ ತಗೊಂಡ್ರೆ ನಾವು ನಿಮ್ಮ ಮೇಲೆ ಕ್ರಮ ತಗೋಬೇಕಾಗುತ್ತೆ ಅಂತ ಹೇಳಿ ಎಲ್ಲ ರಜಾನೂ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಇನ್ನ ಬಿಎಂಟಿಸಿಯಿಂದ ಸರ್ಕ್ಯುಲೇಷನ್ ಹೋಗಿದೆ, ನಿಗಮಗಳಿಂದ ಸಿಬ್ಬಂದಿಗೆ ಸರ್ಕ್ಯುಲೇಷನ್ ಹೋಗಿದೆ. ಏನಾಗುತ್ತೆ ಅನ್ನುವಂಥದ್ದು, ಇದು ಅಧಿಕಾರಿಗಳು ಸಾರಿಗೆ ಮುಷ್ಕರವನ್ನ ತಡೆಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾರಿಗೆ ನೌಕರರು ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರಲ್ಲ. ನೀವೇನು ಎಸ್ಮಾ ಜಾರಿ ಮಾಡ್ತೀರಾ ಮಾಡ್ಕೊಳ್ಳಿ, ನಮ್ಮ ಮೇಲೆ ಕ್ರಮ ತಗೋತೀರಾ ತಗೊಳ್ಳಿ, ಬೆಂಗಳೂರಿನಿಂದ ಬೀದರ್ಗೆ ನಮ್ಮನ್ನ ಶಿಫ್ಟ್ ಮಾಡ್ತೀರಾ ಮಾಡಿ, ವಿ ಡೋಂಟ್ ಕೇರ್. ನಮಗೆ ಸಂಬಳ ಜಾಸ್ತಿ ಕೊಡಿ, ನಮಗೆ ಕಡ್ಡಾಯ ರಜೆ ಕೊಡಿ, ನಮ್ಮ ಅರಿಯರ್ಸ್ ಅನ್ನ ಕೊಡಿ. ಈ ರೀತಿಯ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. మరి ನಮ್ಮ ಪ್ರತಿನಿಧಿಗಳನ್ನ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ, ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಮೆಜೆಸ್ಟಿಕ್ ಇಂದ. ಧ್ರುವ, ಈಗ ಹೇಗಿದೆ ಪರಿಸ್ಥಿತಿ? ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಂದೆ ನಿಮ್ಮನ್ನ ನಾವು ಮಾತಾಡಿಸಿದ್ವಿ. ಬೆಳಗಿನ ರೌಂಡ್ನ ಬಸ್ಗಳು ಸ್ವಲ್ಪ ಓಡಾಡಿದ್ವು. ಈಗ ಅದೇ ರೀತಿ ಪರಿಸ್ಥಿತಿ ಇದೆಯಾ? ಅಂದ್ರೆ ಪ್ರಯಾಣಿಕರಿಗೆ ಮುಷ್ಕರದ ಬಿಸಿ ತಟ್ತಾ ಇದೆಯಾ, ತಟ್ತಾ ಇಲ್ವಾ? ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ ಇಲ್ವಾ? ಧ್ರುವ. ಶ್ರೀಪಾದ್, ನಾನೀಗ ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ನಾನು ಕೆಎಸ್ಆರ್ಟಿಸಿ ಟರ್ಮಿನಲ್ 1ರಲ್ಲಿದ್ದೀನಿ. ಮೊದಲ ಆಗ ಬೆಳಗ್ಗೆ ಬಸ್ ಓಡಾಟವಿತ್ತು, ಆದ್ರೆ ಈಗ ಸಂಪೂರ್ಣವಾಗಿ ಬಸ್ಗಳು ನಿಂತಿದ್ದಾವೆ. ನೋಡಿ, ಇಲ್ಲಿ ಈ ಪ್ಲಾಟ್ಫಾರ್ಮ್ ಎಲ್ಲವೂ ಕೂಡ ಪ್ಲಾಟ್ಫಾರ್ಮ್ ಇಲ್ಲಿ ಖಾಲಿ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇದು ಚಳ್ಳಕೆರೆ ಹಾಗೆ ಕಲಬುರಗಿ, ದೇವದುರ್ಗ, ರಾಯಚೂರು ಕಡೆ ಹೋಗುವಂತಹ ಬಸ್ಗಳು ಸಂಪೂರ್ಣವಾಗಿ ನಿಂತು ಹೋಗಿದ್ದಾವೆ. ಕಳೆದ 1 ಗಂಟೆಯಿಂದ ಕೂಡ ಇದೇ ಪರಿಸ್ಥಿತಿ ಇದೆ. ಜನರು ಬಸ್ಗಳಿಗೆ ಕಾದು ಒಂದಿಷ್ಟು ಜನ ವಾಪಸ್ ಹೋಗ್ತಾ ಇದ್ದಾರೆ. ಅಂದ್ರೆ ಇನ್ನೊಂದಿಷ್ಟು ಜನ ಇಲ್ಲೇ ಏನ್ ಮಾಡೋದು ಅಂತ ಗೊತ್ತಾಗ್ತಾ
ಆಗದೆ ಬಸ್ಗೆ ಅವಾಗಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ನಿತ್ಯ ಸಾವಿರಾರು ಬಸ್ಗಳು ಓಡಾಟವನ್ನ ನಡೆಸ್ತವೆ. ಲಕ್ಷಾಂತರ ಜನರು ಈ ಬಸ್ಗಳನ್ನ ನಂಬಿಕೊಂಡು ಬಂದಿರ್ತಾರೆ. ಆದ್ರೆ ಈ ಪ್ರೊಟೆಸ್ಟಿನ ಸರಿಯಾದ ಮಾಹಿತಿ ಇಲ್ಲದೆ ಒಂದಿಷ್ಟು ಜನ ಬಂದು ಈಗ ಸಿಕ್ಕಾಕೊಂಡಿದ್ದಾರೆ. ಈ ಭಾಗದಲ್ಲಿ ಒಂದಿಷ್ಟು ಐರಾವತ ಬಸ್ ಇರ್ಬೋದು, ಹಾಗೆ ಏನು ಕೆಎಸ್ಆರ್ಟಿಸಿ ಬಸ್ಗಳಿರ್ಬೋದು, ಅವುಗಳ ಸಂಚಾರ ಒಂದಿಷ್ಟಿದೆ ಬಿಟ್ರೆ ಈ ಭಾಗದಲ್ಲಿ ಯಾವಾಗ್ಲೂ ಬಸ್ಗಳ ಪಾರ್ಕ್ ಮಾಡ್ಲಿಕ್ಕೆ ಹೋಗ್ಲಿ ಜನರಿಗೆ ಓಡಾಡಕ್ಕೂ ಕೂಡ ಆಗ್ತಿರ್ಲಿಲ್ಲ. ಆದ್ರೆ ಈಗ ಸದ್ಯದ ಸ್ಥಿತಿ ಹಾಗಿಲ್ಲ. ಜನರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಸರ್, ನೀವು ಎಷ್ಟೊತ್ತಿಂದ ಕಾಯ್ತಿದ್ದೀರಾ? ನಾವು ಬೆಳಿಗ್ಗೆ ಕಾಯ್ಲಿಕ್ಕಿದ್ವಿ. ಬೆಳಿಗ್ಗೆ ವಿಜಯಪುರ ಹೋಗತ್ ಕಾಯ್ಲಿಕ್ಕಿದ್ದೀವಿ. ಬಸ್ ಇಲ್ವಾ? ಇಲ್ರಿ ಸರ್, ಇವತ್ತು ಬಂದಿತ್ತಂತ ಗೊತ್ತಿತ್ತ? ಇಲ್ರಿ ಗೊತ್ತಿಲ್ರಿ. ನಿನ್ ರಾತ್ರಿ ಬಂದಿದ್ರೆ ಕೆಲಸ ಮುಗಿಸ್ ಹೊಂಟಿದ್ರೆ ಕೇಳಿದ್ರೆ ಬಸ್ ಬಂದ ಅಂತ ಹೇಳಿದ್ರಿ ಇವತ್ತು. ಈಗ ಏನಂತ ಇದಾರೆ? ಬಸ್ ಇಲ್ಲ ಅಂತ ಇದಾರೆ? ಇಲ್ಲ ತಯಾರಿ ಮತ್ತೆ ಏನೇ ಇದು ನಡೆದತ್ರಿ, ಅದಕ್ಕಾಗಿ ಮೀಟಿಂಗ್ ನಡೆದತ್, ಅದಕ್ಕೆ ಬಿಟ್ಟಿರ್ತದೆ, ಅದಕ್ಕೆ ಕೂತೀವ್ರಿ. ಇವರು ಅಂದ್ರೆ ಕೇಳ್ತಾ ಇರಬಹುದು ಜನರ ಮಾತುಗಳನ್ನ. ಕಳೆದ ಅಂದ್ರೆ ಯಾರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲದೆ ಒಂದಿಷ್ಟು ಜನ ಬಂದು ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಬಸ್ನ ಸಿಬ್ಬಂದಿಗಳೇನಿದ್ದಾರೆ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನ ನಿರ್ಧಾರವನ್ನ ಕೈಗೊಂಡು ತಮ್ಮ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿಲ್ಲ ಅಂತ ಹೇಳಿ ತಮ್ಮ ಪ್ರತಿಭಟನೆಯನ್ನ ಈಗ ಮುಂದುವರೆಸಿದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಸಾಕಷ್ಟು ಜನ ಈ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಆದ್ರೆ ಈ ತರಹದ ದೃಶ್ಯ ನಮಗೆ ಕಾಣ್ ಸಿಕ್ಕಿದ್ದು ಅಂದ್ರೆ ಕೋವಿಡ್ ಲಾಕ್ಡೌನ್ ಟೈಮ್ ನಲ್ಲಿ ಬಸ್ಗಳು ಓಡಾಟವನ್ನ ನಡೆಸ್ತಾ ಇರಲಿಲ್ಲ. ಅದಾದ ನಂತರ 2021ರಲ್ಲಿ ಸಾರಿಗೆ ಮುಷ್ಕರ ಆಯ್ತು ನೋಡಿ, ಯಾವಾಗ ಬಸ್ಗಳಿರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಅಂದ್ರೆ ಈಗ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್, ಯಾವ ಕಡೆ ಹೋಗ್ಬೇಕು ಸರ್ ನೀವು? ಮೈಸೂರು ಬಸ್ ಇದೆಯಾ ಇಲ್ವಾ? ಮೈಸೂರು వెళ్ళాలి. ಮೈಸೂರು ಜಾನ. ಬಸ್ ಕಿಧರ್ होता? ಬಸ್ ಪ್ಲಾಟ್ಫಾರ್ಮ್. ಓಕೆ ಓಕೆ. ಸಾಕಷ್ಟು ಜನರು ಏನು ಬೇರೆ ಬೇರೆ ಭಾಗಕ್ಕೆ ಹೋಗ್ಬೇಕು ಅಂತ ಈ ಒಂದು ಜಾಗಕ್ಕೆ ಬಂದಿದ್ದಾರೆ. ಆದ್ರೆ ಯಾವುದೇ ಬಸ್ಗಳ ಸಂಚಾರ ಸರಿಯಾಗಿಲ್ದಂತಹ ಕಾರಣಕ್ಕಾಗಿ ಬಸ್ಗಳು ಓಡಾಡ್ತಾ ಇದ್ದಾವೆ ಅಂತಹ ಒಂದು ಮಾಹಿತಿಯ ಆಧಾರದಲ್ಲಿ ಜನ ಬರ್ತಾ ಇದ್ದಾರೆ. ಆದ್ರೆ ಈ ಒಂದು ಮುಷ್ಕರದ ಎಫೆಕ್ಟ್ ಈಗ ಸದ್ಯ ಜನಸಾಮಾನ್ಯರಿಗೂ ಕೂಡ ತಟ್ತಾ ಇದೆ. ಏನು ಬೆಂಗಳೂರು ಧರ್ಮಸ್ಥಳ ಇರ್ಬೋದು, ಹಾಸನ ಇರ್ಬೋದು, ಇದಾದ ನಂತರ ತಿರುಪತಿ ಭಾಗ ಅಂದ್ರೆ ಈ ಮೆಜೆಸ್ಟಿಕ್ ನಿಂದ ಓಡಾಟವನ್ನ ನಡೆಸ್ತಾ ಇರುವಂತಹ ಬಸ್ ಅಲ್ಲಿ ಸುಮಾರು 60% ಬಸ್ಗಳ ಸಂಚಾರ ಈಗ ಆಲ್ರೆಡಿ ಸ್ಥಗಿತ ಆಗಿದೆ. ಸರ್, ನೀವು ಯಾವ ಕಡೆ ಹೋಗ್ಬೇಕು ಸರ್? ಬಸ್ ಎಷ್ಟೊತ್ತಿಂದ ಕಾಯ್ತಿದ್ದೀರಾ? 1 hour ಆಯ್ತು. ಇವತ್ತು ಬಂದಿತ್ತಂತ ಗೊತ್ತಿತ್ತ ಸರ್? ಗೊತ್ತಿತ್ತು, ಬಟ್ ಬೇರೆ ಕೆಲಸ ಇತ್ತಲ್ಲ, ಅದಕ್ಕೆ ಬಂದಿತ್ತು. ಅದೇ ಸರ್, ನೀವು ಎಮರ್ಜೆನ್ಸಿ ಅಂತ ಹೇಳಿದ್ರೆ ಈಗ ಸಡನ್ ಆಗಿ ಸ್ಟಾಪ್ ಆದ್ರೆ ಅಂದ್ರೆ ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು, ಏನು ಹೇಳಕ್ಕಾಗಲ್ಲ ಅಷ್ಟೇ. ಅದೇ ಸರ್ಕಾರ ಅವರಿಗೆ ಸಂಬಳ ಜಾಸ್ತಿ ಮಾಡಿಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಹೌದು, ಬಟ್ ಇದೆಲ್ಲ ಫ್ರೀ ಕೊಟ್ಟವ್ರಲ್ಲ, ಅದನ್ನ ಸ್ವಲ್ಪ ಇದು ಮಾಡಬೇಕು. ಅದೇ ಅಂದ್ರೆ ಇವ್ರು ಕೂಡ ಹೇಳ್ತಾ ಇರುವಂತದ್ದು ಗ್ಯಾರಂಟಿ ಎಫೆಕ್ಟ್ ಗಳೇನಿದಾವೆ, ಇದರಿಂದಾಗಿ ಫ್ರೀ ಕೊಟ್ಟಿರುವಂತಹದನ್ನ ಕಮ್ಮಿ ಮಾಡಬೇಕು. ಅಂದ್ರೆ ಇವರಿಗೆ ಈಗ ಶಕ್ತಿ ಯೋಜನೆ ಬಂದ ನಂತರ ಡ್ರೈವರ್ ಮತ್ತೆ ಕಂಡಕ್ಟರ್ ಪರದಾಟವನ್ನ ನಾವು ಸಾಕಷ್ಟು ಕೇಳಿದ್ವಿ.